ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೀವಿ. ಸ್ವಲ್ಪ ತಿಂಡಿ, ರೊಟ್ಟಿ, ಬದನೆಕಾಯಿ ಪಲ್ಯ, ಸುಟ್ಟು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀವಿ. ಸೊ ಇವತ್ತು ಟೆಂಪಲ್ಗೆ ಕೂಡ ಹೋಗಬೇಕು. ಯಾವ ಟೆಂಪಲ್ ಅಂತ ವ್ಲಾಗ್ನಲ್ಲಿ ತೋರಿಸ್ತೀನಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಪ್ರೇಯಾಂಶ್ಗಂತೂ ಯಾವುದಾದ್ರೂ ಸಾಫ್ಟ್ ಆಗಿರೋ ಟಾಯ್ ಆಗಿರ್ಬೋದು ಅಥವಾ ಉಲ್ಲನ್ ರಗ್ ಆಗಿರ್ಬೋದು, ಆ ಥರದ್ದು ಏನೇ ಸಿಗಲಿ ಸಾಫ್ಟ್ ಆಗಿರೋವಂಥದ್ದು, ಉಲ್ಲನ್ ಇರೋವಂಥದ್ದು, ಈ ರೀತಿ ಬಾಯಲ್ಲಿ 2 ಬೆರಳು ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಸ್ಟಾರ್ಟಿಂಗ್ ಡೇಸಲ್ಲಿ ಮಕ್ಕಳು ಬೆರಳನ್ನ ಬಾಯಲ್ಲಿ ಇಟ್ಕೊಳ್ಳೋವಂಥದ್ದು ಕಾಮನ್ನು. ಆ ರೀತಿ ಅವಾಯ್ಡ್ ಮಾಡಬೇಡಿ ಆ ಥರ ಮಾಡೋದನ್ನು. ಅದು ಮೌತಿಂಗು ಹಾಗೆ ಹೀಗೆ ಅಂತ ಹೇಳಿ ತುಂಬ ಜನ ಹೇಳೋರು. ಸೊ ನಾನು ಕೂಡ ಪ್ರೇಯಾಂಶ್ಗೆ ಯಾವುದನ್ನು ಅವಾಯ್ಡ್ ಮಾಡಲಿಲ್ಲ. ಬಾಯಲ್ಲಿ ಬೆರಳು ಹಾಕ್ಕೊಂಡು ಚೀಪು ಅಂಥದ್ದು ಕಾಮನ್ ಅಂತ ಹೇಳಿ ಹಾಗೆ ಬಿಟ್ಬಿಟ್ಟೆ. ಅವನು ಅದನ್ನೇ ಕಂಟಿನ್ಯೂ ಮಾಡ್ದ. ನನಗೆ 3 ಇಯರ್ಸ್ ಆಗಿದೆ ಅವನಿಗೆ ಇವಾಗ. ಇದುವರೆಗೆ ಕೂಡ ನನಗದನ್ನು ಬಿಡಿಸೋದಕ್ಕೆ ಆಗ್ತಾನೆ ಇಲ್ಲ. ಎಲ್ಲೇ ಆದರೂ ಅಷ್ಟೇ ಈ ರೀತಿಯಾಗಿ ಕುತ್ಕೊಂಡ್ಬಿಡ್ತಾನೆ. ಸೊ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೆ ಬೇವಿನ ಸೊಪ್ಪನ್ನು ಬೆರಳಿಗೆ ಸರ್ವೋವಂಥದ್ದು, ಬೇವಿನ ಎಣ್ಣೆ, ಮೆಂತ್ಯ ಪುಡಿ ಎಲ್ಲದನ್ನೂ ಹಚ್ಚಿದ್ದೀನಿ. ಯಾವುದರಿಂದ ಕೂಡ ಅವನು ಬಿಡೋದಿಲ್ಲ. ಎಲ್ಲದನ್ನೂ ಕೂಡ ಚೀಪ್ತಾನೆ. ಆ ಟೇಸ್ಟ್ ಬಡ್ಸ್ ಹೋಗ್ಬಿಟ್ಟಿದ್ದಾವೆ ಅಂತ ಅನಿಸುತ್ತೆ ಅವನಿಗೆ. ಈ ಬೇವಿನ ಸೊಪ್ಪನ್ನು ಕೂಡ ಅದು ತಿಂದಾಕ್ತಾನೆ ಅವನು. ಸೊ ಇವತ್ತು ಬೆಳಗಿನ ತಿಂಡಿಗೆ ರೊಟ್ಟಿ ಮತ್ತು ಬದನೆಕಾಯಿ ಗೊಜ್ಜನ್ನು ಮಾಡಿದ್ವಿ. ಚಟ್ನಿ, ಸುಟ್ಟು ಬದನೆಕಾಯಿ ಚಟ್ನಿ. ಸೊ ಅದೆಲ್ಲದು ತಿಂಡಿ ತಿಂದ್ಕೊಂಡು ನಾವು ರೆಡಿಯಾಗಿದ್ವು. ಇವತ್ತು ಹಟ್ಟಿಲಕ್ಕಮ್ಮ ಟೆಂಪಲ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಪ್ರೇಯಾಂಶ್ಗೆ ಮತ್ತು ಖುಷಿಗೆ ಎಲ್ಲ ಸ್ನಾನ ಮಾಡಿಸಿ ಅವರನ್ನು ಕೂಡ ರೆಡಿ ಮಾಡಿ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದೆ. ಈ ಒಂದು ಸ್ಯಾರಿ ಆ್ಯಂಡ್ ಬ್ಲೌಸ್ ಎರಡೂ ಕೂಡ ಮೀಶೋನಲ್ಲಿ ತೊಗೊಂಡಿರೋವಂಥದ್ದು. ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಿಗಾದ್ರೂ ಬೇಕಂದರೆ ಚೆಕ್ ಮಾಡಿ. ಸ್ಯಾರಿ 250 ರುಪೀಸ್ ಆ್ಯಂಡ್ ಬ್ಲೌಸ್ 250 ರುಪೀಸ್. ಬೋತ್ 200 500 ರುಪೀಸ್ ಅಷ್ಟೇ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ ತೊಗೊಂಡಾಗಿಂದ. ಸುಮಾರು ಸಲ ಹಾಕ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಿರ್ತಾರೆ, ಅದೆಷ್ಟು ಸಲ ಹಾಕೋತಿದೆಯಾ ಇದೇ ಸ್ಯಾರಿನ ಅಂತ ಹೇಳಿ. ಖುಷಿಯವ್ರನ್ನ ಎತ್ಕೊಂಡು ಟೀ ಮಾಡೋಣ ಅಂತ ಬಂದೆ. ಬಟ್ ಅವರು ಸಿಕ್ಕಾಪಟ್ಟೆ ರಗಳೆ ಮಾಡ್ತಾ ಇದ್ದಿದ್ದರಿಂದ ಅವರನ್ನು ಆಚೆ ಕೊಟ್ಟು ನಾನು ಟೀನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಪ್ರತಿದಿನ ತಿಂಡಿ ಆದಮೇಲೆ ಟೀ ಇರಲೇಬೇಕು. ಅದು ಏನೇ ಕೆಲಸ ಇರಲಿ, ಹೊರಡೋದು ಅರ್ಜೆಂಟ್ ಅಂತ ಅಂದರೂ ಕೂಡ ಅಷ್ಟೇ ಟೀ ರೆಡಿ ಮಾಡಿ ಟೀ ಕುಡ್ದೇ ಹೊರಡೋವಂಥದ್ದು. 5 ನಿಮಿಷ ವೆಯ್ಟ್ ಮಾಡ್ತಾರೆ ಎಷ್ಟೇ ಅರ್ಜೆಂಟ್ ಕೆಲಸ ಇದ್ದರೂ ಕೂಡ. ಸೊ ಟೀನ ರೆಡಿ ಮಾಡ್ತಾಯಿದ್ದೀನಿ. ಟೀಗೆ ಡಿಕಾಕ್ಷನ್ ಸ್ವಲ್ಪ ಜಾಸ್ತಿ ಆಗಿತ್ತು ಇವತ್ತು. ಸೊ ಪರವಾಗಿಲ್ಲ, ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಕುಡಿದ್ವಿ. ಪ್ರೇಯಾಂಶು ಮತ್ತು ಖುಷಿ ಇಬ್ಬರು ಆಟ ಆಡ್ತಾಯಿದ್ರು. ಪ್ರೇಯಾಂಶ್ಗೆ ಈ ವಾಟರ್ ಬಾಟಲ್ ಕೂಡ ಅಷ್ಟೇ ಮೀಶೋನಲ್ಲಿ ತೊಗೊಂಡಿರೋವಂಥದ್ದು. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಇನ್ಸೈಡ್ ಎಲ್ಲ ಸ್ಟೀಲ್ ಇರೋವಂಥದ್ದು. ಪ್ಲಾಸ್ಟಿಕ್ ಇರೋವಂಥದ್ದನ್ನು ತೊಗೊಳ್ಬೇಡಿ ಅಂತ ಹೇಳ್ತೀನಿ, ಯಾವುದೇ ಒಂದು ವಾಟರ್ ಬಾಟಲ್ಸ್ ಆಗಲಿ ಮಕ್ಕಳಿಗೆ ಕೊಡುವಂಥದ್ದನ್ನು. ಸೊ ಆಚೆ ಬಂದು ಎಲ್ಲರೂ ಬೇರೆ ನಮ್ಮ ಮಾವ ಮತ್ತು ಅತ್ತೆ ಎಲ್ಲ ರೆಡಿ ಆಗ್ತಾಯಿದ್ರು. ಸೊ ಅಲ್ಲಿವರೆಗೂ ನಾವು ರೆಡಿಯಾಗಿ ಕೂತಿದ್ವಲ್ಲ, ಆಚೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಇದು ನಮ್ಮ ಭಾವ ಪ್ರೇಯಾಂಶ್ನ ಆಟ ಆಡಿಸ್ತಾಯಿದ್ರು ಸೈಕಲ್ನಲ್ಲಿ ಕೂರಿಸ್ಕೊಂಡು. ಇವಾಗಂತೂ ಸೈಕಲ್ ತೊಳೆಯೋದು ಕಲ್ತ್ಕೊಂಡಾಗಿಂದ ಯಾವಾಗಲೂ ಕೂಡ ಸೈಕಲಲ್ಲಿ ಓಡಾಡ್ತಾ ಇರ್ತಾನೆ. ಮನೆ ಹತ್ರ ಬರೋಲ್ಲ, ಆಚೆನೇ ಓಡಾಡ್ತೀನಿ ಅಂತ ಹೇಳಿ ಗಲಾಟೆ ಮಾಡ್ತಾ ಇರ್ತಾನೆ. ತುಂಬ ಜಾಸ್ತಿ ಸೈಕಲ್ ತುಳಿಯೋದ್ರಿಂದ ಕೆಲವೊಂದು ಸಲ ಸೊಂಟ ನೋವು ಅಂತ ಹೇಳಿ ಮಲ್ಕೊಳ್ತಾನೆ. ಸೊ ಎಲ್ಲರೂ ಕೂಡ ಹೊರಟ್ವಿ. ಇದೇ ನೋಡಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ನಮಗಂತೂ ಕಾರಲ್ಲಿ ಖುಷಾಲಿನೇನೋ ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದರೆ ಅವಳು ಕಾರಲ್ಲಿ 1 ಸೆಕೆಂಡ್ ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಸಖತ್ತು ಹಿಂಸೆ ಕೊಡ್ತಾ ಇರ್ತಾಳೆ. ಪ್ರೇಯಾಂಶ್ ಅವರು ಸೈಲೆಂಟಾಗಿ ಕೂತ್ಕೊಳ್ತಾ ಇದ್ದಾರೆ. ಇವಾಗ ಡ್ರೈವಿಂಗ್ ಸೀಟ್ ಬಿಟ್ಟು ಹಿಂದೆ ಹೋಗ್ತಾರೆ. ಖುಷಾಲಿನಿ ಅವರು ಆ ರೀತಿ ಮಾಡೋದಿಲ್ಲ. ಅಪ್ಪನ ಹತ್ರನೇ ಹೋಗ್ಬೇಕಂತ ಹೇಳಿ ಜಾಸ್ತಿ ಗಲಾಟೆ ಮಾಡ್ತಾರೆ. ಸೊ ಇದೇ ನೋಡಿ ಹಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆಗೆಲ್ಲ ಕೆಲವೊಂದಷ್ಟು ಐಟಮ್ಸ್ಗಳು ಬೇಕಿತ್ತು. ಅದನ್ನೆಲ್ಲ ಇಲ್ಲೇ ತೊಗೊಂಡು ದೇವಸ್ಥಾನದ ಒಳಗಡೆ ಬಂದ್ವಿ. ದೇವ್ರದ್ದು ಫೋಟೋ ಮತ್ತು ವಿಡಿಯೋಸ್ ಏನು ತೆಗಿಯೋ ಹಾಗಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇಲ್ಲಿ ಫಸ್ಟು ತೆಗೆದಿರೋ ಅಂಥ ಕ್ಲಿಪ್ಪಿಂಗ್ಸ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಹೋದ ಸಲ ಹೋಗಿದ್ದಾಗ ದೇವ್ರದ್ದು ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ಹೋಗಿದ್ದಾಗ. ಸೊ ಪೂಜೆ ಎಲ್ಲ ಆರಾಮಾಗಿ ಮುಗಿಸ್ಕೊಂಡು, ಶುಕ್ರವಾರ ಮತ್ತು ಮಂಗಳವಾರ ಇಲ್ಲಿ ತುಂಬಾ ರಶ್ ಇರುತ್ತೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅಲ್ಲಾದಮೇಲೆ ನಾವು ಊಟಕ್ಕೆ ಅಂತ ಹೇಳಿ ಇಲ್ಲೇ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹೋದ್ವಿ. ಪ್ರಸಾದನ ತಿಂದು ಅಲ್ಲಿಂದ ಆಚೆ ಬಂದ್ವಿ. ಅಲ್ಲಿ ಸ್ವಲ್ಪ ಮಕ್ಕಳಿಗೆ ಬಳೆಗಳು, ಖುಷಾಲಿನಿಗೆ ಕಪ್ಪು ಬಳೆ ಹಾಕಿಸಿ ದೇವ್ರ ಸನ್ನಿಧಿನಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ನಾನು ಹಾಕಿಸ್ತಾ ಇದ್ದೆ. ಹಾಗೆಯೇ ಇಲ್ಲಿ ಕುರಿ ತುಪ್ಪಟದಿಂದ ಮಾಡಿರೋ ಅಂಥ ದಾರ ಏನಿದೆ ಅದು ಒಳ್ಳೆಯದಾಗುತ್ತೆ ಅಂತ ಹೇಳಿ ದೃಷ್ಟಿಗೆ ಎಲ್ಲ ಅವರ ಅಪ್ಪ ಮತ್ತು ಪ್ರೇಯಾಂಶ್ ಇಬ್ಬರು ಹಾಕಿಸ್ಕೊಂಡ್ರು. ನಾನು ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ದೆ. ಸೊ ಬರೋವಾಗ ಮರ್ತು ಬಂದುಬಿಟ್ಟೆ. ಅದಾದಮೇಲೆ ಇಲ್ಲಿ ಬಸವಣ್ಣ ಪ್ರಶ್ನೆ ಕೇಳೋ ಅಂಥದ್ದು ನಡೆಯುತ್ತೆ. ಇಲ್ಲಿದ್ದಾವೆ ನೋಡಿ ಬಸವಣ್ಣಗಳು. ಸೊ ಒಂದು ಬಸವಣ್ಣನ
ಎಲ್ಲೋ ಬೋರ್ ಪಾಯಿಂಟ್ ಮಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರಂತೆ. ಸೊ ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ವಿ. ಇಲ್ಲಿ ಕೂಡ ಅನ್ನದಾಸೋಹ ಮಹಾಮನೆ ಅಂತ ಇದೆ. ಇಲ್ಲಿ ಕೂಡ ದಾಸೋಹವನ್ನು ಮಾಡ್ತಾರೆ, ಕೊಡ್ತಾರೆ. ಅಲ್ಲಿ ಮತ್ತೆ ಕರಿತಾ ಇದ್ರು ಊಟ ಮಾಡಿ ಬನ್ನಿ ಅಂತ ಹೇಳಿ. ಇಲ್ಲ, ನಾವು ಆಲ್ರೆಡಿ ಅಲ್ಲಿ ಊಟನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ವಿ. ಇದೇ ನೋಡಿ ಬಸವಣ್ಣ ಬೋರ್ ಪಾಯಿಂಟ್ ಮಾಡೋದಕ್ಕೆ ಹೋಗಿ ಬಂದಿತ್ತು. ಸೊ ಯಾರೆಲ್ಲ ಪ್ರಶ್ನೆ ಕೇಳ್ತೀರಾ ಬನ್ನಿ ಅಂತ ಹೇಳಿ ಕರೆದ್ರು. ಸುಮಾರಷ್ಟು ಜನ ಕ್ಯೂನಲ್ಲಿ ಇದ್ದರು. ಆಲ್ರೆಡಿ ನಮಗಿಂತ ಮುಂಚೆ ಬಂದಿರೋ ಅಂಥವ್ರು. ಅವರೆಲ್ಲರೂ ಕೂಡ ಕೇಳಿದ ಮೇಲೆ ನಾನು ಹೋಗಿ ಕೇಳಿದೆ. ನಾವು ಕೂಡ ನಮ್ಮ ಜೀವನದಲ್ಲಿ ಏನೋ ಒಂದು ಹೊಸತನ ಮಾಡ್ತಾಯಿದ್ದೀವಿ, ಹೊಸ ಹೆಜ್ಜೆನ ಇಡ್ತಾಯಿದ್ದೀವಿ. ಸೊ ಅದ್ರ ಬಗ್ಗೆ ಕೇಳೋದಕ್ಕೆ ಅಂತ ಹೇಳಿ ಕೂತ್ಕೊಂಡಿದ್ದೆ. ಎಲ್ಲವುದು ಕೂಡ ಒಳ್ಳೇದಾಗಲಿ, ಯಾವುದೇ ಅಡೆತಡೆ ಇಲ್ದಾಗೆ ಅಂತ ಹೇಳಿ. ಸೊ ಇದು ಬಲಗೈ ಮತ್ತು ಎಡಗೈ ಎರಡನ್ನೂ ಮೇಲೆ ಎತ್ತಿ ಕೂತ್ಕೊಳ್ಬೇಕು. ಆಗುತ್ತೆ ಒಳ್ಳೆಯದು ಅನ್ನೋದಾದರೆ ಬಲಗೈಯನ್ನು ಮುಟ್ಟಿ ನಮಸ್ಕಾರ ಮಾಡುತ್ತೆ. ಇದು ಬಲಗೈಯನ್ನು ಮುಟ್ಟುವಂಥದ್ದು ಅಥವಾ ಕೊಂಬಿಂದ ಆ ರೀತಿ ಮಾಡುತ್ತೆ. ಇಲ್ಲ ಅಂದರೆ ಎಡಗೈಯನ್ನು ಮುಟ್ಟುತ್ತೆ. ಸೊ ನನಗೆ ಬಂದು ಬಲಗೈಯನ್ನು ಮುಟ್ತು. ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು. ದೇವಸ್ಥಾನಕ್ಕೆ ಹೋಗಿದ್ದು ಕೂಡ. ಅಲ್ಲಿಂದ ಮನೆಗೆ ಬಂದಮೇಲೆ ಎಲ್ಲರೂ ಕೂಡ ಅರ್ಧ ಗಂಟೆ ಇಬ್ಬರು ಕೂಡ ಖುಷಿ ಮತ್ತು ಪ್ರೇಯಶ್ ಇಬ್ಬರು ಮಲ್ಕೊಂಡಿದ್ರು. ನಾವು ಕೂಡ ಸ್ವಲ್ಪ ಹೊತ್ತು ಮಲಗಿದ್ವಿ. ಅದಾದಮೇಲೆ ಅವ್ರನ್ನ ಆಚೆ ಕರ್ಕೊಂಡ್ಬಂದು ಸೈಕಲಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದೆ. ಇವಾಗ ಕುಶಾಲಿನಿ ಅವರು ನನಗೆ ಆ ಸೈಕಲ್ ಬೇಕು ಅಂತ ಹೇಳಿ ಹಠ ಮಾಡ್ತಾರೆ. ಪ್ರೇಯಾಂಶ್ ಕೂಡ ಬಿಡೋದಿಲ್ಲ. ಸೊ ಇನ್ನೊಂದು ಸೈಕಲ್ ತರಬೇಕಾ, ಇಲ್ಲ ಅದರಲ್ಲೇ ಸ್ವಲ್ಪ ದಿನ ಆಡ್ತಾರಾ ಅಡ್ಜಸ್ಟ್ ಮಾಡಿಕೊಂಡು ಅಂತ ಹೇಳಿ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ. ಅದೇ ಥರದ್ದು ಸೇಮ್ ಸೈಕಲ್ ತಂದರೆ ವೇಸ್ಟ್ ಆಗುತ್ತೆ ಅಂತ. ಇವತ್ತಿನ ದಿನ ಈ ರೀತಿ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.